ಕೊಡ್ಲಿಕ್ಕೆ ಸಾಧ್ಯ ಉಂಟ. ಆದ್ರೆ ಏನ್ ಮಾಡೋಣ ತಾಯಿ, ನಾನಿಲ್ಲಿದ್ದದ್ದೇ ಹೌದು ಅಂತಾದ್ರೆ ಒಂದು ಈ ವಿಚಾರವನ್ನ ಯಾರು ಹೇಳ್ತಾರೆ. ಮತ್ತೆ ನಾಳೆ ಸಂಜೆಯ ಒಳಗೆ ನಾವು ಹೋಗಿ ಸೀತಾಮಾತೆಯನ್ನು ಕಂಡಿದ್ದೇವೆ ಅನ್ನುವಂತ ಸತ್ಯವನ್ನ ಹೇಳಲಿಲ್ಲ ಅಂತಾದ್ರೆ ಎಲ್ಲರಿಗೂ ಆಜ್ಞೆ ಆಗಿದೆ ಅಮ್ಮ. ಎಲ್ಲ ಕಪಿಗಳ ಬಾಲವನ್ನು ಕತ್ತರಿಸ್ತಾರೆ, ನಾಳೆಗೆಯನ್ನು ಸೀಲ್ತಾರೆ. ಹಾಗಾಗಿ ನಾಳೆ ಸಂಜೆ ಒಳಗಾಗಿ ಸತ್ಯ ವಿಚಾರವನ್ನು ನಾನು ಹೇಳಲೇಬೇಕಮ್ಮ. ಆದರೆ ಅಮ್ಮ, ಏನು ನಾನು ಬರುವಾಗ ನಾನೇ ಹನುಮ ಎನ್ನುವ ಹಾಗೆ ರಾಮನ ಮುದ್ರೆ ಉಂಗುರವನ್ನ ತಂದೆ. ಹೌದು, ಈಗ ನಿಮ್ಮ ಕಂಡಿದ್ದೇನೆ ಎನ್ನುವ ಸತ್ಯವನ್ನ ನಾನು ಒಡೆಯರಿಗೆ ಹೇಳಬೇಕು ಅಂತಾದ್ರೆ ಏನಾದ್ರೂ ಗುರುತನ್ನೇ ಇದ್ರೆ ಕೊಡ್ತೀರಾ ಅಮ್ಮ? ಗುರುತ ಕೊಡಿ. ಗುರುತ ಹನುಮ ಅಮ್ಮ ನೋಡಿದೆ ಏನು? ನನ್ನ ಶಿರದಲ್ಲಿರುವಂತಹ ಚೂಡಾರತ್ನ, ಮೈ ಮೇಲೆ ಎಷ್ಟೆಲ್ಲ ಆಭರಣಗಳಿದ್ದರೂ ಕಾಡಿಗೆ ಬರುವಂತಹ ಸಂದರ್ಭದಲ್ಲಿ ಅದೆಲ್ಲವನ್ನ ತೊರೆದವಳು. ಕಾಡನ್ನು ಸೇರಿದ ಮೇಲೆ ಋಷಿಪತ್ನಿಗಳು ಕೊಟ್ಟಂತಹ ಎಲ್ಲ ಆಭರಣವನ್ನು ಧರಿಸಿಕೊಂಡಿದ್ದರು. ಈ ದುರುಳ ನನ್ನನ್ನು ಅಪಹರಿಸಿಕೊಂಡು ಬರುವಾಗ ಅದೆಲ್ಲವನ್ನ ಕಟ್ಟಿ ಎಲ್ಲಿಯೋ ಪರ್ವತದ ಮೂಲೆಯಲ್ಲಿ ಎಸೆದಿಟ್ಟಿದ್ದೆ. ಅಯ್ಯೋ, ಅದನ್ನ ನಮ್ಮ ರಾಮಚಂದ್ರ ಖಂಡಿತಾನೆ ಅಮ್ಮ. ಹೌದಾ? ಆ ಸಮಯದಲ್ಲಿ ಬಹಳ ದುಃಖಿತರಾದವರು. ನೋಡಿದೆ ಅಮ್ಮ, ದೇವತೆಗಳಿಂದ ನನ್ನ ವಂಶಜರಿಗೆ ದತ್ತವಾದದ್ದು. ನನ್ನ ಮದುವೆಯ ಸಂದರ್ಭದಲ್ಲಿ ಅಪ್ಪನೇ ನನ್ನ ಮುಡಿಗೆ ಮುಡಿಸಿದಂತಹ ಚೂಡಾರತ್ನ, ಪ್ರಪಂಚದಲ್ಲಿ ಬೇರೆ ಯಾರಲ್ಲೂ ಇರದಂತಹ ರತ್ನ. ಇದು ಸೀತೆ ಮುಡಿಯಲ್ಲುಂಟು ಎನ್ನುವುದನ್ನು ರಾಮ ಚೆನ್ನಾಗಿ ತಿಳಿದಿದ್ದಾನೆ. ಹಾಗಾಗಿ ನನ್ನ ಗುರುತಿಗಾಗಿ, ನಂಬಿಕೆಗಾಗಿ ಈ ಚೂಡಾರತ್ನವನ್ನ ರಾಮನಿಗೆ ಕೊಟ್ಟೆ ಅಂತಾದ್ರೆ ಖಂಡಿತ ನನ್ನ ರಾಮ ಒಪ್ಪಿಯೇ ಒಪ್ಪುತ್ತಾನೆ. ಹೋಗಿ ಬರಬೇಕು. ಈ ವಿಚಾರಕ್ಕೆ ಕಾರಣಮುಖರಾಗಿರುವಂತಹ ಸಮಯದಲ್ಲಿ ಹಸಿವೆ ನನಗಾಗ್ಲಿಲ್ಲ. ಈಗ ವಿಚಾರ ಎಲ್ಲ ಅರ್ಥ ಆಯ್ತಾ ಇಲ್ವಾ? ಈಗ ಆಗುವುದು ಹಸಿವೆ ಅಮ್ಮ. ಏನಾದ್ರೂ ತಿನ್ಲಿಕ್ಕಿದ್ರೆ ಸ್ವಲ್ಪ ಅಂತ ಯಾಕೋ ಮಗನೇ ಹನುಮನಿಗೆ ಕೊಡ್ತೀರಾ? ಅರ್ಥ ಆಗುತ್ತದೆ. ನೋಡಿದ್ಯಾ, ಸುತ್ತೆಲ್ಲ ಹಣ್ಣಿಂದ ತುಂಬಿದಂತಹ ಮರಗಳೇ ತುಂಬಿ ಹೋಗಿದೆ. ಬೇಕಾದಷ್ಟು ಹಣ್ಣನ್ನು ಕೊಯ್ದು ನಿನ್ನ ಹಸು ಕೃಷಿಯನ್ನ ನಿವಾರಿಸಿ